ನಮಸ್ಕಾರ, ಕರುನಾಡು ಟಿವಿಗೆ ಸ್ವಾಗತ. ನಾನು ವಿನುತಾ ಎಚ್ಚರ್. ಇದೀಗ ಈ ಕ್ಷಣದ ಪ್ರಮುಖ ಸುದ್ದಿಗಳು. ಕುಮಾರಸ್ವಾಮಿಗೆ ಕಿಂಚಿತ್ತೂ ಕೂಡ ಉಪಕಾರದ ಸ್ಮರಣೆ ಇಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ಕಳೆದ ಚುನಾವಣೆ ವೇಳೆ ಬಿಜೆಪಿಯನ್ನ ಅಧಿಕಾರದಿಂದ ದೂರವಿಡಲು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿ 5 ವರ್ಷ ಅಧಿಕಾರವನ್ನ ನೀಡಿದೆವು. ಆದರೆ ಕುಮಾರಸ್ವಾಮಿಗೆ ಕಿಂಚಿತ್ತೂ ಕೂಡ ಉಪಕಾರದ ಸ್ಮರಣೆ ಇಲ್ಲ. ನಮ್ಮ ಮೇಲೆ ಗದ ಪ್ರಹಾರ ಮಾಡ್ತಾ ಇದ್ದಾರೆ. ಮೈತ್ರಿ ಸರ್ಕಾರವನ್ನ ಬೀಳಿಸುವವರ ಜೊತೆ ಕುಮಾರಸ್ವಾಮಿ ಈಗ ಆಲಿಂಗನ ಮಾಡಿಕೊಂಡಿದ್ದಾರೆ ಎಂದು ಗುರುವಾರ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದರು. ಸಂದರ್ಭದಲ್ಲಿ ಏನು ಅಂತ ಕುಮಾರಸ್ವಾಮಿ ಮಾತಾಡ್ತಾರೆ. ಸಾಕ್ಷಿ ಇಲ್ಲೇ ಹೇಳಿದ್ರೆ ನಾನು ಅಧ್ಯಕ್ಷ ಆದಾಗ ನನ್ನ ತಂದೆ ಬರ್ತಾರೆ ಗೆಲ್ಲು ಕೊಡ್ತಿದ್ದಿ ಸಂಸ್ಕೃತಿ ಈ ಕಲ್ನ ಚಪ್ಪಲಿ ಯಾರೋ ಮಾಡ್ಕೊಳ್ಳಿ, ನಿಂಡಾರೋ ಮಾಡ್ಕೊಳ್ಳಿ, ಕೊಲೆ ಯಾರೋ ಮಾಡ್ಕೊಳ್ಳಿ, ಹೊರಡಾರೋ ಮಾಡ್ಕೊಳ್ಳಿ, ಹೆಂಗಾರು ಮಾಡ್ಕೊಂಡು ಉಪಯೋಗಿಸ್ಕೊಂಡು ವಿಧಾನಸೌಧಕ್ಕೆ ಪ್ರತಿ ಕಾರ್ಯಕ್ರಮ ಅದಕ್ಕೆ ಇವತ್ತು ವಿಧಾನಸೌಧಕ್ಕೆ ಜನ ಆಗ್ತಾ ಇದ್ದಾರೆ, ಕಾರ್ಯಕರ್ತರು ಇದ್ದಾರೆ. ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನನೇ ಒಂದು ನಾನು ಸಿದ್ದರಾಮಯ್ಯ ರಚನಾ ಮಂತ್ರಿಗಳು ಸೇರಿ 5 ಗ್ಯಾರಂಟಿ ಕೊಟ್ಟು ಮಾತನ್ನ ಮುಗಿಸ್ಕೋಬೇಕು ಅಂತ ಹೇಳಿ 57,000 ಕೋಟಿ ಒಂದು ಅಕೌಂಟ್ಗೆ 15ನೇ ತಾರೀಕು ಒಳಗಡೆ ಒಂದು ಯಾವ್ದಾದ್ರು ಬಡವರಿಗೆ ಅನುಕೂಲ ಆಗ್ತದೆ. ಸಂವಿಧಾನವನ್ನ ಎಲ್ಲರೂ ಕೂಡ ಪಾಲಿಸಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಕರೆ ನೀಡಿದರು. ಪ್ರತಿಭೆ ಯಾರ ಸ್ವತ್ತೂ ಅಲ್ಲ, ಅವಕಾಶ ಸಿಕ್ಕರೆ ಎಲ್ಲರ ಪ್ರತಿಭೆಯು ಹೊರಗೆ ಬರುತ್ತದೆ ಎಂದು ಗುರುವಾರ ಆಡುಗೋಡಿಯಲ್ಲಿ ಮುಖ್ಯಮಂತ್ರಿ ತಿಳಿಸಿದರು. ಶಾಲಾ ಶೈಕ್ಷಣಿಕ ವರ್ಷದ ಪುನರಾರಂಭದ ಪ್ರಯುಕ್ತ ಆಡುಗೋಡಿಯ ಕರ್ನಾಟಕ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಶಿಕ್ಷಣ ಇಲಾಖೆಯು ಆಯೋಜಿಸಿದ್ದಂತಹ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಶಾಲಾ ಕೊಠಡಿಗಳ ಪರಿಶೀಲನೆಯನ್ನ ನಡೆಸಿದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದರು. ಟಾಯ್ಲೆಟ್ದು ಕ್ಲೀನಿಂಗ್ ಮಕ್ಕಳು ಕೈ ಮಾಡಿಸ್ಕೊಡ್ತಾರೆ ಅಂತೆಲ್ಲ ಫಂಡ್ಸು ಇದೆ ತುಂಬ ಎಸ್ ಕೂಡ. ಈ ಸತಿ ಔಟ್ಸೋರ್ಸ್ ಮಾಡಿಬಿಟ್ರೆ ಅವರವರೇ ಎಸ್ ಅವರು ಔಟ್ಸೋರ್ಸ್ ಏನ್ ಮಾಡ್ತೀಯ ಮತ್ತೆ ಮೂವ್ಮೆಂಟ್ ಆಗೋವರೆಗೂ ನಾವು ಮೂವ್ ಆಗಲ್ಲ. ನಟಿ ಮಹಿರಾ ಖಾನ್ಗೆ ಅವರ ಭದ್ರತಾ ಸಿಬ್ಬಂದಿಯಿಂದಲೇ ಲೈಂಗಿಕ ಕಿರುಕುಳ. ಪಾಕಿಸ್ತಾನದ ಖ್ಯಾತ ನಟಿ ಮಹಿರಾ ಖಾನ್ಗೆ ಅವರ ಭದ್ರತಾ ಸಿಬ್ಬಂದಿಯೇ ಲೈಂಗಿಕ ಕಿರುಕುಳ ನೀಡಿರುವ ಘಟನೆ ನಿನ್ನೆ ವರದಿಯಾಗಿದೆ. ನಟಿ ಮಹಿರಾ ಖಾನ್ ತನ್ನ ನೂತನ ಚಿತ್ರ ಲವ್ ಗುರು ಪ್ರಚಾರಕ್ಕಾಗಿ ಲಂಡನ್ಗೆ ತೆರಳಿದ್ದ ವೇಳೆ ಅವರಿಗೆ ಲೈಂಗಿಕ ಕಿರುಕುಳವನ್ನ ನೀಡಲಾಗಿದೆ. ಪ್ರಚಾರದ ಸ್ಥಳದಲ್ಲಿ ತುಂಬಾ ನೂಕುನುಗ್ಗಲು ಇದ್ದು ಇದನ್ನೇ ತನ್ನ ಕುಕೃತ್ಯಕ್ಕೆ ಬಳಸಿಕೊಂಡ ಭದ್ರತಾ ಸಿಬ್ಬಂದಿ ನಟಿಯನ್ನ ರಕ್ಷಿಸುವ ನೆಪದಲ್ಲಿ ಅವರ ಮೈ ಮುಟ್ಟಿ ವಿಕೃತಿಯನ್ನ ಮೆರೆದಿದ್ದಾರೆ. ಅವರ ಈ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ.
ತಾವರೆಕೆರೆ ವ್ಯಾಪ್ತಿಯ ಬೇಕರಿಯಲ್ಲಿ ಕಳ್ಳರು ನಿನ್ನೆ ರಾತ್ರಿ ಕೈ ಚಳಕವನ್ನು ಮೆರೆದಿದ್ದಾರೆ. ಮಕ್ಕಳ ಶಾಲಾ ದಾಖಲಾತಿ ಶುಲ್ಕಕ್ಕಾಗಿ ಇಟ್ಟಿದ್ದ ಮತ್ತು ದಿನದ ಬಂಡವಾಳಕ್ಕಾಗಿ ಇಟ್ಟಿದ್ದ ಹಣವನ್ನು ಕಿರಾತಕರು ಹೊತ್ತೊಯ್ದಿದ್ದಾರೆ. ಘಟನಾ ಸ್ಥಳಕ್ಕೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಭೇಟಿ ನೀಡಿದ್ದು, ಇವರ ನೇತೃತ್ವದಲ್ಲಿ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಇದೀಗ ದೂರು ದಾಖಲು ಮಾಡಲಾಗಿದೆ. ಅಲ್ಲದೆ ನೊಂದ ಬೇಕರಿ ಮಾಲೀಕರಿಗೆ ಸಹಾಯ ಹಸ್ತವನ್ನು ಚಾಚಿ ಸಾಂತ್ವನವನ್ನ ನೀಡಲಾಗಿದೆ. ಪೊಲೀಸ್ ಠಾಣೆಯಲ್ಲಿ 3 ದಿನಗಳ ಗಡುವನ್ನು ನೀಡಿದ್ದು, ತಕ್ಷಣ ಕಿಡಿಗೇಡಿಗಳನ್ನು ಬಂಧಿಸಿ ಕ್ರಮ ಕೈಗೊಳ್ಳದಿದ್ದರೆ ಪ್ರತಿಭಟನೆಗೆ ಕರೆ ನೀಡಲಾಗುವುದು ಎಂದು ರವಿ ಬೈದೂರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಡವರು ಬದುಕೋಂಗಿಲ್ರಿ ಪರಿಸ್ಥಿತಿಯಲ್ಲಿ, ಈಗಿನ ಪರಿಸ್ಥಿತಿಯಲ್ಲಿ ಬಡವರು ಬದುಕೋದೇ ಕಷ್ಟ. ಈ ಮಕ್ಕಳು ಎಲ್ಲ ಬದುಕೋದು ಯಾಗೋ ಏನೋ ಗೊತ್ತಾಗ್ತಾ ಇಲ್ಲ. ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಬಡವರಿಗೆ ಎಷ್ಟು ಸಮಸ್ಯೆ ಮಾಡ್ತಾ ಇದ್ದಾರೆ ಅಂದ್ರೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರವಿ ಶೆಟ್ಟಿ ಬೈಂದೂರು. ಸ್ನೇಹಿತರೆ, ಇಲ್ಲಿ ತಾವರೆಕೆರೆ ನಮ್ಮ ರಾಮನಗರ ಜಿಲ್ಲೆಗೆ ಬರ್ತದೆ. ಇದು ತಾವರೆಕೆರೆಯಲ್ಲಿ ನನ್ನೂರು ಬೈಂದೂರು ನನ್ನ ಕ್ಷೇತ್ರದ ರಮೇಶ್ ಪೂಜಾರಿ ಎನ್ನುವ ವ್ಯಕ್ತಿ, ಜಡ್ಕಲ್ನವರು ಇವರು ಬಂದು ಇಲ್ಲಿ ಒಂದು ಬೇಕರಿಯನ್ನು ಮಾಡ್ತಾರೆ. ಬೇಕರಿಯನ್ನು ಮಾಡಿದ್ರೆ ನಿನ್ನೆ ರಾತ್ರಿ ಈ ಬೇಕರಿಯಲ್ಲಿ ದರೋಡೆ ಆಗಿದೆ, ಕಳ್ತನ ಆಗಿದೆ. ಮಾಡಿ ಪಾಪ ಇನ್ನು 1 ತಿಂಗಳಾಗಿದ್ದಷ್ಟೇ ಇದೆ. ಇಲ್ಲಿ ನೀವು ನೋಡಿದ್ರಿ, ಇವಾಗ ಈ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇವರೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹಣವನ್ನ ತಂದು 90,000 ಅನ್ನೇನೋ ಹಣವನ್ನ ತಂದು ಇಟ್ಟು ಹೋಗಿದ್ದಾರೆ ಈ ಬೇಕರಿಯಲ್ಲಿ. ಇದನ್ನ ಇದ್ರೆ CCTV ಕೂಡ ಉಂಟು. CCTV ಹಾಕಿ ಅಂತ ಹೇಳ್ತಾರೆ ಪೊಲೀಸರು, ಅದರಂತೆ CCTVನೂ ಕೂಡ ಇವರು ಪಾಪ ತಪ್ಪದೆ ಹಾಕಿದ್ದಾರೆ. ಯಾವ್ದು ಮಿಸ್ ಆದ್ರೂ CCTV ತಪ್ಪದೆ ಹಾಕಿದ್ದಾರೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ಬಂದಂತ ಕಳ್ಳರು ಇದನ್ನ ಒಡೆದ್ಬಿಟ್ಟು, ನಾನು ಈಗಾಗಲೇ ವಿಡಿಯೋ ಹಾಕಿದ್ದೀನಿ, ನೀವು ನೋಡಿರ್ಬೇಕು, ಇದೇ ಇದ್ರದ್ದು. ಅಲ್ಲಿ ಇದ್ದಂತ ಹಣನ ಮತ್ತು ನೋಡಿ ಬೀಗನ್ನ ಒಡೆದಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಬಹಳ ಅನುಭವಿಶಾಲಿಗಳು ಇವರು. ಈ ರೀತಿಯಾಗಿ ಬೀಗವನ್ನು ಒಡೆದು, ಈಗಿನ ಮಾಲೀಕರು ಅಷ್ಟೇ, ಬಿಲ್ಡಿಂಗ್ ಮಾಲೀಕರು ಅಷ್ಟೇ, ಒಂದು ಮದ್ಯ ಸೆಂಟರ್ ಇದು ಮಾಡೋದಿಲ್ಲ. ಇಲ್ಲಿನ ಹಣವನ್ನ ತಗೊಂಡಿದ್ದಲ್ದೇನೆ ಏನು ಸಿಗರೇಟ್ಗಳಿದೆಯೋ ಒಂದು ಸುಮಾರು 15,000ಕ್ಕೂ ಹೆಚ್ಚು ಮೌಲ್ಯದ ಸಿಗರೇಟ್ ಅನ್ನ ತಗೊಂಡೋಗಿದ್ದಾರೆ. ಮಾರಣಕಟ್ಟೆ ಹಣ ಮುಟ್ಟದ ಅಂದ್ರೆ ಮುಗಿತ್ ಬಿಡಿ. ಏನಕ್ಕಮ್ಮ ಅಷ್ಟು ದುಡ್ಡನ್ನ ಯಾಕಮ್ಮ ಇಡಕ್ ಹೋದ್ರಿ ನೀವು? ನೋಡಿ ಸ್ನೇಹಿತರೆ, ಬಹಳ ಬೇಜಾರಾಯ್ತು ಇದೊಂದು ವಿಷಯದಲ್ಲಿ. ಯಾವಾಗ್ಲೂ ನಾನು ಈ ಬೇಕರಿ ವಿಷಯದಲ್ಲಿ ಅಲ್ಲಿ ಹೊಡೆದ್ರು, ಇಲ್ಲಿ ಹೊಡೆದ್ರು, ಅವ್ರಿಗೆ ಹೊಡೆದ್ರು, ಇವ್ರಿಗೆ ಹೊಡೆದ್ರು ಅಂತೆಲ್ಲ ಬರ್ತಾ ಇದ್ದೆ. ಇವತ್ತು ಇಲ್ಲಿ ಬಂದು ದುಡ್ಡನ್ನ ವ್ಯವಸ್ಥಿತವಾಗಿ ದುಡ್ಡನ್ನ ಎತ್ಕೊಂಡು ಹೋಗಿದ್ದಾರೆ. ಅದಕ್ಕೆಲ್ಲ ದಾಖಲಾತಿ CC ಕ್ಯಾಮ್ರಾದಲ್ಲಿ ಕ್ಲೀನ್ ಆಗಿದೆ. ಮಂಕಿ ಕ್ಯಾಪ್ ಅನ್ನ ಹಾಕಿ ಬಂದಂತ ಕಿಡಿಗೇಡಿಗಳು, ಅವರಿಗೆ ಗೊತ್ತಿಲ್ಲ ಇಷ್ಟು ಚಿಕ್ಕ ಅಂಗಡಿಯನ್ನ ಒಡೆದು ಹಾಕುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಪೊಲೀಸರು ಬೆಳಗ್ಗೆ ತಕ್ಷಣಕ್ಕೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಿತ್ತು, ಯಾಕೋ ತಗೊಂಡಿಲ್ಲ. ಈಗಾಗಲೇ ಪೊಲೀಸರು ಅವರವರೇ ನಿರ್ಣಯ ತಗೊಂಡಿದ್ದಾರೆ, ದುಡ್ಡನ್ನೆಲ್ಲ ಖರ್ಚು ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಇಂತಹ ಮತ್ತೊಂದಷ್ಟು ಸುದ್ದಿ ಸಮಾಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ.